ಹಲೋ ಎವ್ರಿವನ್, ಇವತ್ತೇನಾದ್ರೂ ನಿಮಗೆ ಫ್ರೈಡ್ ರೈಸ್ ತಿನ್ನೋ ಮೂಡಿದೆನಾ? ಹಾಗಿದ್ರೆ ಸ್ಕಿಪ್ ಮಾಡದೆ ಈ ರೆಸಿಪಿನ ನೋಡಿ. ಇವತ್ತು ನಾನು ಟೇಸ್ಟಿಯಾಗಿರೋ ಹಾಗೆ ಫಟಾಫಟ್ ಅಂತ ಮಾಡ್ಕೋಬಹುದಾದಂಥ ವೆಜ್ ಫ್ರೈಡ್ ರೈಸ್ನ ತೋರಿಸ್ತಾ ಇದ್ದೀನಿ. ಸೊ ಲೆಟ್ಸ್ ಬಿಗಿನ್. ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಓಕೆ, ಟೈಮ್ ವೇಸ್ಟ್ ಮಾಡದೆ ಕ್ವಿಕ್ ಆಗಿ 10 ನಿಮಿಷದಲ್ಲಿ ವೆಜ್ ಫ್ರೈಡ್ ರೈಸ್ನ ಮಾಡ್ಕೊಳ್ಳೋಣ. ಸೊ ಮೊದಲಿಗೆ ಕಡಾಯಿಗೆ ಒಂದು 4ರಿಂದ 5 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಫೈನ್ಲಿ ಚಾಪ್ ಮಾಡ್ಕೊಂಡಿರೋ ಅಲ್ಲ ಹಾಗೆ ಬೆಳ್ಳುಳ್ಳಿನ 1 ಸ್ಪೂನ್ ಅಷ್ಟು ಹಾಕಿ. ನೆಕ್ಸ್ಟ್ ಒಂದು ಸ್ಮಾಲ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕಿ. ಆ ನಂತರ ನಿಮಗೆ ಬೇಕಾಗಿರೋ ಎಲ್ಲಾ ವೆಜ್ಜಿಸ್ನ ನೀವು ಆ್ಯಡ್ ಮಾಡ್ಕೋಬಹುದು. ನಾನಿಲ್ಲಿ ಫೈನ್ಲಿ ಚಾಪ್ ಮಾಡಿರೋ ಬೀನ್ಸ್, ಕ್ಯಾರೆಟ್, ಕ್ಯಾಬೇಜ್, ಕ್ಯಾಪ್ಸಿಕಮ್ ಹಾಗೆ ಗ್ರೀನ್ ಪೀಸ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ನೀವು ಅಡಿಷ್ನಲ್ ಆಗಿ ಪೊಟೆಟೊ ಹಾಗೆ ಕಾರ್ನ್ ಸಹ ಆ್ಯಡ್ ಮಾಡ್ಕೋಬಹುದು. ಆ್ಯಂಡ್ ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಬೆನೆಯೋಕೆ. ಸೊ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಹತ್ರ ಒಂದು ಸ್ಪೆಷಲ್ ರಿಕ್ವೆಸ್ಟ್, ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ದಿಸ್ ಮೀನ್ಸ್ ಅ ಲಾಟ್ ಫಾರ್ ಮೀ. ಸೊ ಪ್ಲೀಸ್ ಸಬ್ಸ್ಕ್ರೈಬ್, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಓಕೆ, ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಲಿಡ್ನ ಹಾಕಿ 2ರಿಂದ 3 ನಿಮಿಷ ಬಿಡಿ. ಈ ತರ ಲಿಡ್ ಹಾಕಿ ಬಿಡೋದ್ರಿಂದ ಎಲ್ಲಾ ವೆಜಿಟೇಬಲ್ ಸಹ ಈವನ್ಲಿ ಕುಕ್ ಆಗುತ್ತೆ. ಸೊ ಲಿಡ್ ಹಾಕಿ 2 ನಿಮಿಷ ಬಿಡಿ, ತುಂಬಾ ಹೊತ್ತು ಬಿಡಬೇಡಿ, ಯಾಕೆಂದ್ರೆ ಓವರ್ ಕುಕ್ ಆಗ್ಬಿಡುತ್ತೆ. ಫ್ರೈಡ್ ರೈಸ್ಗೆ ಸ್ವಲ್ಪ ಕ್ರಂಚಿಯಾಗಿ, ಸ್ವಲ್ಪ ನೋಡಿ ಈ ತರ ಹಸಿ ಬಿಸಿಯಾಗಿದ್ರೇನೆ ಚೆನ್ನಾಗಿರುತ್ತೆ. ಹೊರಗಡೆಯಿಂದ ಕ್ರಂಚಿಯಾಗಿ ಒಳಗಡೆಯಿಂದ ಸಾಫ್ಟ್ ಆಗಿದ್ರೇನೆ ಫ್ರೈಡ್ ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಇದಕ್ಕೆ ನಾವು ರೈಸ್ನ ಆ್ಯಡ್ ಮಾಡೋಣ. ಸೊ ಇಲ್ಲಿ ನಾನು 1 ಕಪ್ ಅಷ್ಟು ಬಾಸ್ಮತಿ ರೈಸ್ನ ಕುಕ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನ ನೀವು ನಾರ್ಮಲ್ ರೈಸಿಂದ ಸಹ ಮಾಡ್ಬೋದು, ಹಾಗೆ ಲೆಫ್ಟ್ ಓವರ್ ರೈಸಿಂದ ಸಹ ಮಾಡ್ಬೋದು. ಆ್ಯಂಡ್ ಇದಕ್ಕೆ ನಾನು 1 ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ನ ಹಾಕ್ತಾ ಇದ್ದೀನಿ. ಇದನ್ನ ಹೆಚ್ಚು ಹಾಗೆ ಕಡಿಮೆ ಮಾಡ್ಕೋಬೋದು ಆಸ್ ಪರ್ ಯುವರ್ ಟೇಸ್ಟ್. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಆ್ಯಂಡ್ ಸಾಸಸ್ನ ಆ್ಯಡ್ ಮಾಡೋಣ. ಇಲ್ಲಿ ನಾನು 1 ಸ್ಪೂನ್ ಅಷ್ಟು ಸೋಯಾ ಸಾಸ್ನ ಹಾಕ್ತಾ ಇದ್ದೀನಿ, ಹಾಗೆ ಒಂದು 1/2 ಸ್ಪೂನ್ ಅಷ್ಟು ವೆನೆಗರ್ನ ಹಾಕ್ತಾ ಇದ್ದೀನಿ. ಆ್ಯಂಡ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಹೆಲ್ತ್ ಟಿಪ್ಸ್ ನಿಮಗೆ, ಕೆಲವೊಬ್ಬರು ಟೇಸ್ಟಿಂಗ್ ಪೌಡರ್ನ ಆ್ಯಡ್ ಮಾಡ್ತಾರೆ. ಪ್ಲೀಸ್ ಡೋಂಟ್ ಯೂಸ್ ಟೇಸ್ಟಿಂಗ್ ಪೌಡರ್, ಯಾಕೆ ಅಂದರೆ ಅದು ಸ್ಲೋ ಪಾಯ್ಸನ್ ಇದ್ದ ಹಾಗೆ. ಸೊ ಪ್ಲೀಸ್ ಅವಾಯ್ಡ್ ಇಟ್. ಆ್ಯಂಡ್ ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಂದು ರೈಸ್ ಸ್ವಲ್ಪ ಬಿಸಿ ಇದೆ, ಸೊ ಮಾಯಿಶ್ಚರ್ ಇರುತ್ತೆ ಅದರಲ್ಲಿ, ಹಾಗಾಗಿ ರೈಸ್ ಬ್ರೇಕ್ ಡೌನ್ ಆಗಲ್ಲ. ಇನ್ ಕೇಸ್ ನೀವೇನಾದರೂ ಲೆಫ್ಟ್ ಓವರ್ ರೈಸಿಂದ ಮಾಡ್ತಾ ಇದ್ದೀರಿ, ಇಲ್ಲ ತಣ್ಣಗಾಗಿದ್ದರೆ ಈ ಥರ ಸ್ವಲ್ಪ ನೀರನ್ನು ಚಿಮುಕಿಸಿ ಆನಂತರ ಫ್ಲೇಮ್ನ ಹೈಯಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರೈಸ್ನ ನೀವು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ, ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಫ್ರೈಡ್ ರೈಸ್ ಸಖತ್ತಾಗುತ್ತೆ. ಜಸ್ಟ್ ಟ್ರೈ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಆ್ಯಕ್ಚುಲಿ ಸಿ ದ ರಿಸಲ್ಟ್ ಈ ಥರ ಇರುತ್ತೆ, ಉದುರುದ್ರಾಗಿ ಸಖತ್ತಾಗುತ್ತೆ. ಹಾಗೆ ನೋಡಿ ರೈಸ್ ಸಹ ಎಲ್ಲಿ ಬ್ರೇಕ್ ಡೌನ್ ಆಗಿಲ್ಲ. ಸ್ವಲ್ಪ ನೀರನ್ನು ಚಿಮುಕ್ಸ್ಬಿಟ್ಟು ಫ್ರೈ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಾಗುತ್ತೆ. ಟ್ರೈ ದಿಸ್, ಟ್ರಸ್ಟ್ ಮೀ, ನಿಜವಾಗ್ಲೂ ಸಖತ್ತಾಗಿದೆ. ಸ್ವಲ್ಪ ಇದಕ್ಕೆ ರೆಸ್ಟೋರೆಂಟ್ ಸ್ಟೈಲ್ ಇಲ್ಲ ಸ್ಟ್ರೀಟ್ ಸ್ಟೈಲ್ ಟಚ್ ಕೊಡೋಣ. ಸೊ ಇದಕ್ಕೆ ನಾನು ಸ್ಪ್ರಿಂಗ್ ಆನಿಯನ್ಸ್ನ ಸ್ಪ್ರಿಂಕಲ್ ಮಾಡಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿನ ರೆಸಿಪಿ ವೆಜ್ ಫ್ರೈಡ್ ರೈಸ್ ಈಸ್ ರೆಡಿ. ಓಕೆ ದೆನ್, ಸೊ ನಿಮಗೆ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಇಟ್ ವಿತ್ ಯೋರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್, ಆ್ಯಂಡ್ ಲೈಕ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ ನನ್ನ ಜೊತೆ ಕಮೆಂಟಲ್ಲಿ ಶೇರ್ ಮಾಡ್ಕೊಳ್ಳಿ. ತುಂಬ ಇಷ್ಟ ಆಗಿದ್ರೆ ಸೇವ್ ಇಟ್ ಫಾರ್ ಲೇಟರ್. ನೋಡಿದ್ರಲ್ಲ ಎಷ್ಟು ಈಸಿಯಾಗಿದೆ ರೆಸಿಪಿ ಅಂತ. ಸೊ ಈ ವೆಜ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಮ್ಯಾಕ್ಸಿಮಮ್ ಅಂದರೂ ಒಂದು 10 ನಿಮಿಷ ಆಗುತ್ತೆ ಅಷ್ಟೇ. ಸೊ ಡೆಫಿನೆಟ್ಲಿ ಟ್ರೈ ದಿಸ್ ರೆಸಿಪಿ ಒನ್ಸ್. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಒಂದು ರೆಸಿಪಿನ ನೀವು ಡಿನ್ನರ್ಗೆ ಇಲ್ಲ ಲಂಚ್ಗೆ ಮಾಡ್ಕೋಬೋದು. ಇಟ್ ವಿಲ್ ಬಿ ಸ್ಪೆಷಲ್. ಓಕೆ, ನೌ ಇಟ್ಸ್ ಟೇಸ್ಟಿಂಗ್ ಟೈಮ್. ಲೆಟ್ಸ್ ಟೇಸ್ಟ್. ಫುಲ್ ಆಫ್ ವೆಜ್ಜೀಸ್ ಲೋಡೆಡ್ ರೆಸಿಪಿ. ನೋಡೋಕೆ ಎಷ್ಟು ಎಕ್ಸಲೆಂಟ್ ಆಗಿದೆ. ಟೇಸ್ಟ್ ನೋಡೋಣ. ರಿಯಲಿ ಅಲ್ಟಿಮೇಟ್ ಆಗಿದೆ. ಸೇಮ್ ಎಕ್ಸಾಕ್ಟ್ಲಿ ರೆಸ್ಟೋರೆಂಟಲ್ಲಿ ತಿಂದರೆ ಹೇಗಿರುತ್ತೆ ಹಾಗೆ ಅನ್ನಿಸ್ತಾ ಇದೆ. ನಿಜವಾಗ್ಲೂ ತುಂಬ ಸಖತ್ತಾಗಿದೆ. ಸೊ ಪ್ಲೀಸ್ ಟ್ರೈ ದ ರೆಸಿಪಿ, ಡೋಂಟ್ ಮಿಸ್ ದ ರೆಸಿಪಿ. ಓಕೆ ದೆನ್, ಸ್ಟೇ ಟ್ಯೂನ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.